ಎಷ್ಟೊತ್ತಿಗೆ ಬರ್ತಾರೆ? 10 ಗಂಟೆಗಾ? ಸರಿ, ಗುಡ್ ನೈಟ್. ಯಾಕೆ ಇನ್ನು ಮಲಗಿಲ್ಲ? ಬೆಳಗ್ಗೆ ಬೇಗ ಎದ್ದೇಳಬೇಕು. ನಿದ್ದೆ ಬರ್ತಾ ಇಲ್ಲ ಭೂಮಿಕಾ. ಮಿಂಚುನ ನಾಳೆ ಬೆಳಗ್ಗೆ ಕಳಿಸ್ಬೇಕು ಅನ್ನೋದನ್ನ ನೆನೆಸ್ಕೊಂಡ್ರೆ ನನ್ನ ಕಣ್ಮುಚ್ಚಕ್ಕಾಗ್ತಾ ಇಲ್ಲ. ಅವಳಿಗಿಷ್ಟ ಅಂತ ವೆನಿಲಾ ಐಸ್ ಕ್ರೀಮ್ ತಂದ್ಕೊಡೋಕ್ಕೂ ಈ ಪಪ್ಪನ ಕೈಲಿ ಆಗಲ್ಲ ಅನ್ನೋದು ನೆನೆಸ್ಕೊಂಡು ತುಂಬ ಬೇಜಾರಾಗುತ್ತೆ. ಗೌತಮ್ ಅವರೇ, ವಾಸ್ತವ ಏನು ಅಂತ ಗೊತ್ತಿದ್ದು ನೀವು ಹೀಗೆ ಮಾತಾಡಿದ್ರೆ ಹೇಗೆ? ಪರಿಸ್ಥಿತಿ ನಮ್ಮ ಕೈ ಮೀರೋಗಿದೆ. ಈಗ ಹೋಗ್ಬಿಟ್ಟು ನಾವು ಮಗಳನ್ನ ಕಳ್ಸೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ವಲ್ಲ, ನಮ್ಮ ಮಗಳು ಎಲ್ಲೂ ಹೋಗ್ತಿಲ್ಲ. ನಮ್ಮದೇ ಇನ್ನೊಂದು ಮನೇಲಿರ್ತಾಳೆ ಅಂತ ನಮ್ಮ ಮನ್ಸಿಗೆ ನಾವು ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಬೇಕಷ್ಟೆ. ಸಮಾಧಾನ ಮಾಡ್ಕೊಳಕ್ಕಾಗ್ತಾ ಇಲ್ಲ ಭೂಮಿಕಾ. ನಾಳೆ ಅವಳನ್ನ ಕಳಿಸ್ದಿರೋ ಥರ ಏನಾದರೂ ಒಂದು ಮಿರಾಕಲ್ ನಡಿಬಾರ್ದು ಅಂತ ಮನಸ್ಸು ಹಾತೊರಿತಾ ಇದೆ. ಕಂದ, ಏನಾಯ್ತು? ನಿದ್ದೆ ಬಂದಿಲ್ವಾ? ಬಾ. ಅಮ್ಮ, ಅದು ಇವತ್ತು ಲಾಸ್ಟ್ ಅಲ್ವಾ, ಸೊ ಅದಕ್ಕೆ ಇವತ್ತೊಂದು ದಿವಸ ನಾನು ನಿಮ್ಮ ಜೊತೆ ಮಲ್ಕೋಬೋದಾ? ಯಾಕಾಗಿ ಹೇಳ್ತಿದ್ಯಾ? ಬಾ, ಮಲ್ಕೋ. ಅಮ್ಮ, ಒಂದು ವಿಷಯ ಹೇಳಬೇಕು. ಅಮ್ಮ, ನಾನು ಬೇರೆ ಮನೆಗೆ ಹೋದ್ರೇನು ನೀವೇ ನನ್ನ ಪಪ್ಪ ಅಮ್ಮ ಅಲ್ವಾ? ನಾನು ಯಾವತ್ತೂ ಮರೆಯಲ್ಲ ತಾನೆ? ಕಂದ, ಹಾಗೆಲ್ಲ ಹೇಳ್ಬೇಡ. ಜೀವ ಹೋದ್ರೆ ನಿನ್ನ ಮರೆಯೋಕ್ಕಾಗಲ್ಲ ಕಂದ. ನೀನ್ ಎಲ್ಲಿದ್ರು ನಮ್ಮ ಮಗಳೇ. ಹಾಗೆಲ್ಲ ಮಾತಾಡ್ಬೇಡ. ನಿಮ್ಮ ಬಾಯಿ ಅಪರ್ಣವ್ರೆ, ಇವತ್ತು ನಾವು ಯಾರು ಸ್ಕೂಲಿಗೆ ಬರಲ್ಲ. ವಿಷಯ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಸ್ವಲ್ಪ ಮ್ಯಾನೇಜ್ ಮಾಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಕಂದ, ನಾನು ಆಲ್ರೆಡಿ ಅಪ್ಪಣ್ಣ ಆಂಟಿ ಫೋನ್ ಮಾಡಿ ಹೇಳಿದ್ದೀನಿ ನಾವು ಇವತ್ತು ಯಾರು ಸ್ಕೂಲಿಗೆ ಬರ್ತಿಲ್ಲ ಅಂತ. ಪ್ಲೀಸ್ ಇವತ್ತು ನಮ್ಮ ಜೊತೆನೇ ಇರು. ಅಮ್ಮ ಪ್ಲೀಸ್ ಅಮ್ಮ, ಇಲ್ಲಾಂದ್ರೆ ಅಟೆಂಡೆನ್ಸ್ ಮಿಸ್ ಆಗೋಗ್ಬಿಡುತ್ತೆ. ಪಪ್ಪ, ಅಮ್ಮಂಗೆ ಹೇಳಿ ಪಪ್ಪ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ನಾನು ಅವ್ರು ಮಾತಾಡಿಸ್ಬೇಕಲ್ವಾ? ಮತ್ತೆ ಈ ಮನೆಯಿಂದ ನಾನು ಸ್ಕೂಲಿಗೆ ಹೋಗೋದು ಇವತ್ತೊಂದು ದಿವಸ ತಾನೇ, ನಾಳೆಯಿಂದ ಈ ಮನೆಯಿಂದ ಸ್ಕೂಲಿಗೆ ಹೋಗೋಕ್ಕಾಗುತ್ತಾ? ಪ್ಲೀಸ್ ಪಪ್ಪ. ಆಗಲ್ಲ ಪುಟ್ಟ. ಅದು ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಬರ್ತಾರೆ, ಬಂದು ಹಿಂಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ನಮ್ಮ ಜೊತೆ ಕಾಲ ಕಳಿಬೋದಲ್ವಾ? ಪಪ್ಪ, ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮ ಜೊತೆ ಕಾಲ ಕಳಿತೀನಿ ಪಪ್ಪ. ಪ್ಲೀಸ್ ಪಪ್ಪ, ಬೇಡ ಅಂತ ಹೇಳ್ಬೇಡಿ. ಸರಿ, ಹೋಗು. ಇದೇನೋ ನೀನು ರೆಡಿ ಆಗ್ಬಿಟ್ಟಿದ್ಯಾ? ಹ್ಞೂ ಪಪ್ಪ, ಮಿಂಚು ಸ್ಕೂಲ್ ಹೋಗ್ತಾಳೆ ಅಂತ ಗೊತ್ತಾಯ್ತಾ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸರಿ, ಹುಷಾರಾಗಿ ಹೋಗಿದ್ದು ನಾನು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಮ್ಮಿ. ಬೇಗ ಬಾ. ಸರಿ ಅಮ್ಮ. ಪೇಪರ್ಸ್ ಎಲ್ಲ ಬಂತ? ಗೆಳೆಯ, ನಾನು ನಿನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ಕಣೋ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿಜ ಹೇಳು, ನಿನ್ನ ಮನಸ್ಸಾರೆ ಆ ಮಗುನ ದತ್ತು ಕೊಡೋಕೆ ಒಪ್ಕೊಂಡಿದ್ಯೇನೋ?
ಏಯ್ ಇನ್ನು ಒಂದು ಸರ್ತಿ ಯೋಚನೆ ಮಾಡು. ಇದ್ರ ಮೇಲೆ ಸೈನ್ ಹಾಕಿದ್ಮೇಲೆ ಮುಗಿದೋಯ್ತು. ವೆರಿ ನೆಕ್ಸ್ಟ್ ಮಿನಿಟ್ ಮಿಂಚು ನಿನ್ನ ಮಗಳಲ್ಲ. ನನಗೂ ಮನಸ್ಸಿಲ್ಲ ಆನಂದ. ಪೇಪರ್ಗಳನ್ನ ನೋಡ್ತಾ ಇದ್ರೆ ಕೈ ಕಾಲೆಲ್ಲ ನಡಗತ್ತೆ. ಬೇರೆ ದಾರಿ ಇಲ್ಲ ಕಣೋ, ನನ್ನ ಪರಿಸ್ಥಿತಿ ಆಗಿದೆ. ಏನೋ ಇದು ಬೇರೆ ದಾರಿ ಇಲ್ಲ ಪರಿಸ್ಥಿತಿ? ಏಯ್ ನೀನೇನೋ ಮುಚ್ಚಿಡ್ತಾ ಇದೆಯಾ, ದಯವಿಟ್ಟು ನಿಜ ಹೇಳು, ಏನಾಯ್ತು? ನಾನಾಗಿ ಇದನ್ನು ಮಾಡ್ತಾ ಇರಲಿಲ್ಲ ಆನಂದ. ಶಕುಂತಲಾ ಅಮ್ಮ ಮಹಿಮಾ ಪರಿಸ್ಥಿತಿ ನೋಡಿ ದಯವಿಟ್ಟು ಮಿಂಚುನ ದತ್ತು ಕೊಡು ಅಂತ ಕೇಳ್ಕೊಂಡ್ರು. ಇಷ್ಟು ವರ್ಷ ನನ್ನ ಬೆನ್ನೆಲುಬಾಗಿ ನಿಂತಿದ್ದ ನಮ್ಮಮ್ಮ ಕಣ್ಣೀರು ಹಾಕ್ತಾ ನನ್ನ ಕೇಳ್ಕೊಂಡ್ರೆ ನಾನು ಇಲ್ಲ ಅಂತ ಹೇಗೋ ಹೇಳಲಿ. ನನಗೂ ಒಳಗಡೆ ಎದೆ ಸೀಳ್ದಾಗ್ತಾ ಇದೆ. ಒಂದು ಕಡೆ ನನ್ನ ಹೆತ್ತ ಮಗುನ ಕಳ್ಕೊಂಡು ದುಃಖ, ಈಗ ಇಷ್ಟು ದಿವಸ ನಾನೇ ಸಾಕಿರೋ ನನ್ನ ಮಗುನ ನನ್ನ ಕೈಯಾರ ಇನ್ನೊಬ್ಬರಿಗೆ ದತ್ತು ಕೊಡ್ತಾ ಇದ್ದೀನಿ ಅಂದರೆ ಎಷ್ಟು ನೋವಾಗತ್ತೆ. ಮೇಡಮ್ ಇದ್ದಾರಾ? ಇದ್ದಾರೆ ಸರ್. ಹಾಯ್ ಬೇಬಿ. ಬೇಬಿ ಬ್ರೋ, ಏನು ಸಮಾಚಾರ? ನಿಮ್ಮ ಬೇಬಿ ಮನೇಲಿ ಇಲ್ಲ. ಏನು ತಿಯಾ ಮನೇಲಿಲ್ವಾ? ಮತ್ ಬಾ ಅಂತ ಕರೆದ್ಲು. ಬಾ ಅಂತ ಕರೆದಾಗ ಮನೇಲಿದ್ಲು, ಈಗ ಮನೇಲಿಲ್ಲ. ಮತ್ತೆ ಸೆಕ್ಯೂರಿಟಿ ದಿಯಾ ಒಳಗಡೆನೆ ಇದ್ದಾಳೆ ಅಂತ ಹೇಳಿದ್ರಲ್ಲ? ಏ ಒಳಗಡೆನೆ ಇದ್ಲು, ಅದು ಸೆಕ್ಯೂರಿಟಿ ನೋಡಿದಾಗ. ಈಗ ಔಟ್ ಟೈಮ್ ಅಲ್ವಾ, ಸೆಕ್ಯೂರಿಟಿ ಹೊರಗಡೆ ಹೋಗಿದ್ದ, ಆ ಗ್ಯಾಪಲ್ಲಿ ದಿಯಾ ಹೊರಗಡೆ ಹೋಗಿದ್ದಾಳೆ, ಅದನ್ನ ಅವ್ನು ನೋಡಿಲ್ಲ ಅಷ್ಟೇ. ಮತ್ ಮನೇಲೇ ಇದ್ದೀನಿ ಬಾ ಅಂತ ಹೇಳಿದ್ಲಲ್ಲ? ಹೌದು, ನಿಜ, ಕರೆಕ್ಟ್. ನೀವು ಹೇಳ್ತಾ ಇರೋದು 100ಕ್ಕೆ 100. ನೀವು ಫೋನ್ ಮಾಡಿದಾಗ ಅವಳು ಮನೇಲಿದ್ಲು, ಆಯ್ತಾ? ನಿಮ್ಮ ಕಾಲ್ ಕಟ್ ಆದ್ಮೇಲೆ ಅವಳ ಫ್ರೆಂಡ್ ಕಾಲ್ ಮಾಡಿದ್ಲು, ಏನೋ ಎಮರ್ಜೆನ್ಸಿ ಹೊರಗಡೆ ಹೋಗ್ಬೇಕು ನಾನು ಅಂತ ಅಂದ್ಬಿಟ್ಟು ನನಗೆ ಹೇಳ್ಬಿಟ್ಟು ಹಾಗೆ ಹೊರಟೋದ್ಲು. ಮತ್ತೆ ಮನೇಲೇ ಇದ್ದೀನಿ ಬಾ ಅಂತ ಹೇಳಿದ್ಲು. ಎಕ್ಸಾಕ್ಟ್ಲಿ ಅದೇ ನಾನು ಹೇಳ್ತಾ ಇರೋದು. ನೀವು ಫೋನ್ ಮಾಡಿದಾಗ ಮನೇಲೇ ಇದ್ಲಾ, ಸಡನ್ ಆಗಿ ಇಮಿಡಿಯೇಟ್ ಯಾವುದೋ ಫ್ರೆಂಡ್ ಫೋನ್ ಬಂತು ಎಮರ್ಜೆನ್ಸಿ ಅಂತೆ ನನಗೆ ಹೇಳ್ಬಿಟ್ಟು ಹೋದ್ಲು.